ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಮಿಸಸ್ ರೇಖಾ ಉಪಾಧ್ಯ. ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಪಾಡ್ಕಾಸ್ಟ್ ಶೋ ಮನಸ್ಸಿನ ಮಾತು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಹೊಸ ಸಂಚಿಕೆಯಲ್ಲಿ ನಾವು ಲೇಖಕರು ಹಾಗೂ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ ಎಂ.ಪಿ. ಜ್ಞಾನೇಶ್ ಇವರು ಬರೆದಿರುವಂತಹ ಒಂದು ಸುಂದರವಾದ ಹಾಗೂ ಉಪಯುಕ್ತವಾದಂತಹ ಲೇಖನ ಪ್ರೇಮದ ಮಹತ್ವ. ಇದರ ಸಲುವಾಗಿ ಕೆಲವೊಂದಿಷ್ಟು ಮಹತ್ವಪೂರ್ಣವಾದ ಅಂಶಗಳನ್ನ ಇವತ್ತಿನ ಈ ಸಂಚಿಕೆಯ ಮೂಲಕ ಕೇಳಿ ಆನಂದಿಸೋಣ ಹಾಗೂ ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ದೇವರು ಅಂದ್ರೆ ಅತಿ ಪವಿತ್ರ ಶಕ್ತಿ ಅಂತ ಅಂತೀವಿ. ದೇವ ಪ್ರೇಮ ಎಂದ್ರು ಪವಿತ್ರ ಪ್ರೇಮ ಅಂದ್ರು ಎರಡು ಒಂದೇ. ಯಾವುದನ್ನ ನೋಡಿದ್ರೆ ಮನಸ್ಸಲ್ಲಿ ಪವಿತ್ರ ಭಾವ ಮೂಡುತ್ತದೆಯೋ ಅದೇ ದೇವರು. ಅಂದ್ರೆ ಯಾವುದನ್ನು ನಾವು ಪ್ರೀತಿಸಿದ್ರೆ ಮನಸ್ಸು ಪವಿತ್ರವಾಗ್ತದೆಯೋ ಅದು ದೇವರು. ದೇವ ಅಂದ್ರೆ ಅತ್ಯಂತ ಪವಿತ್ರವಾದ ತತ್ವ. ಯಾವ ವಸ್ತುವನ್ನ ನಾವು ಪ್ರೀತಿಸ್ತೀವಿ ಅದರ ಅನುಭವ ನಮ್ಗುಂಟಾಗುತ್ತೆ. ಸಣ್ಣ ವಸ್ತುವನ್ನ ಪ್ರೀತಿಸಿದ್ರೆ ಆ ವಸ್ತು ಮನಸ್ಸನ್ನ ತುಂಬಿಕೊಳ್ಳುತ್ತೆ. ದೊಡ್ಡ ವಸ್ತುವನ್ನ ಪ್ರೀತಿಸಿದ್ರೆ ದೊಡ್ಡ ವಸ್ತು ಮನಸ್ಸನ್ನ ತುಂಬಿಕೊಳ್ಳುತ್ತೆ. ಪ್ರೇಮ ಆ ವಸ್ತುವಿನಿಂದ ಸಂತೋಷ ಅಥವಾ ಆನಂದ ಉಂಟು ಮಾಡುತ್ತೆ. ಪ್ರೇಮವೇ ಸಂತೋಷವನ್ನ ನಿರ್ಮಿಸುತ್ತೆ. ಅಷ್ಟು ಸಾಮರ್ಥ್ಯ ಆ ಪ್ರೇಮಕ್ಕಿದೆ ಸ್ನೇಹಿತರೆ. ಆ ಪ್ರೇಮ ಭಾವ ಇರೋದ್ರಿಂದ ಜೀವನ ಮಧುರ, ಸುಂದರ. ನಾವು 100 ವರ್ಷ ಬಾಳ್ಬೇಕು ಅಂತ ಇಚ್ಛಿಸ್ತೀವಿ. ದೇಹದಲ್ಲಿ ಒಂದಿಷ್ಟು ಕೊರತೆಯಾದ್ರೂ ಕೂಡ ಚಿಂತೆ ಇಲ್ಲ. ಸಾಯ್ಲಿಕ್ಕೆ ಯಾರೂ ಬಯಸೋದಿಲ್ಲ. ಯಾಕೆಂದ್ರೆ ಈ ಜೀವನವನ್ನ ನಾವು ತುಂಬಾನೇ ಪ್ರೀತಿಸ್ತೀವಿ. ಒಂದು ವೇಳೆ ಈ ಬದುಕನ್ನ ಪ್ರೀತಿಸದೇ ಇದ್ರೆ ಜೀವನ ಸಾಕು ಅಂತ ಅನ್ಸುತ್ತೆ ಸ್ನೇಹಿತರೆ. ಅಮೆರಿಕ ದೇಶದ ಒಬ್ಬ ಲೇಖಕರು ಹೆಲೆನ್ ಕೆಲ್ಲರ್ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಮಧುರ ಭಾವವನ್ನು ನಾವು ಮುಟ್ಟಲು ಸಾಧ್ಯವಿಲ್ಲ. ಇದನ್ನ ಸ್ಪರ್ಶ ಮಾಡಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅಷ್ಟೊಂದು ಸೂಕ್ಷ್ಮ. ಎಲ್ಲವನ್ನು ಚಿತ್ರಿಸಬಹುದು, ಭಾವವನ್ನು ಚಿತ್ರಿಸಲು ಆಗೋದಿಲ್ಲ. ಆದರೆ ಅದರ ಸವಿಯನ್ನು ಎಲ್ಲರೂ ಅನುಭವಿಸಬಹುದು. ಈ ಪ್ರೇಮ ಭಾವ ಪ್ರತಿಯೊಂದು ವಸ್ತುವಿನಲ್ಲಿ ಮಧುರತೆ ತುಂಬುತ್ತೆ. ವಸ್ತು ನಮ್ಗೆ ಯಾಕೆ ಹಿತ ಅಂದ್ರೆ ಪ್ರೇಮ ಭಾವ ವಸ್ತುವಿನಲ್ಲಿ ಸವಿ ತುಂಬಿದೆ. ಅದಕ್ಕೆ ಪ್ರತಿಯೊಂದು ವಸ್ತುವಿನಲ್ಲಿ ಸವಿ ತುಂಬೋದು ಯಾವುದು ಅಂದ್ರೆ ಅದು ಮಧುರ ಭಾವ. ನಾವು ಸಂತೋಷದಿಂದ ಇರಬೇಕಾಗಿತ್ತು. ಅಂದ್ರೆ ನಾವು ಪ್ರೇಮದ ಕಡೆ ಲಕ್ಷ್ಯ ಕೊಡಬೇಕು. ನಮ್ಗೆ ಜೀವನದಲ್ಲಿ ಸಂತೋಷನೇ ಮಹತ್ವದ್ದು. ಗಳಿಸೋದು ಕಡಿಮೆ ಇರಬಹುದು ಸ್ನೇಹಿತರೆ. ಬದುಕಿನ ಉದ್ದೇಶ ಸಂತೋಷ ಪಡೋದು. ನಾವೇನೇ ಮಾಡಲಿ ಅದರಲ್ಲಿ ಸಂತೋಷದ ಅಂಶ ಮಹತ್ವದ್ದಾಗಿದೆ. ಆದ್ರಿಂದ ನಮ್ಮ ಲಕ್ಷ್ಯ ಮಧುರ ಭಾವದ ಕಡೆ ಇರಬೇಕು. ನೋಡಿದ್ದು ಸಂತೋಷ ಕೊಡ್ಬೇಕಾದ್ರೆ ನೋಡಿದ ವಸ್ತುವಿನಲ್ಲಿ ಪ್ರೇಮ ತುಂಬಬೇಕಾಗತ್ತೆ. ಉದಾಹರಣೆಗೆ ಪಂಚತಾರ ಹೋಟೆಲ್ಗೆ ಹೋದ್ರೆ ಗೊತ್ತಾಗುತ್ತೆ. ವಿಶಾಲವಾದ ಕೋಣೆ, ಅದ್ಭುತವಾದ ಪೀಠೋಪಕರಣ, ಮಾಡುವ ಜನ, ಅವರ ಸಮವಸ್ತ್ರ, ಶಿಸ್ತು, ನೀಡುವ ಆಹಾರ ಅಪ್ರತಿಮವಾದದ್ದು ಸ್ನೇಹಿತರೆ. ಆದರೆ ಅದರಲ್ಲಿ ಒಂದು ಅಂಶ ಕೊರತೆ, ಅದು ಸದ್ಭಾವ. ಅಲ್ಲಿರುವುದು ಹಣದ ಅಂಶ. ಒಂದು ನಮಸ್ಕಾರಕ್ಕೆ 100 ಕೊಡ್ಬೇಕು. ಅದೇ ನಮ್ಮ ಮನೆಯಲ್ಲಿ ತಾಯಂದ್ರು ಅಡುಗೆ ಮಾಡ್ತಾರೆ, ನಮ್ಗಾಗಿ ಮಾಡಿ ಹಾಕ್ತಾರೆ. ಅವರು ನಮ್ಗೆ ನಮಸ್ಕಾರ ಹಾಕೋದಿಲ್ಲ. ಅಲ್ಲಿಯ ಹಾಗೆ ಉಪಚಾರನೂ ಇಲ್ಲ. ಸಾದಾ ತಟ್ಟೆಯಲ್ಲಿ ಸಾದಾ ಆಹಾರವನ್ನು ನೀಡ್ತಾರೆ. ತಗೊಳಪ್ಪ ಅಂತ ಹೇಳ್ತಾರೆ. ಇಲ್ಲಿ ತಾಯಿಯ ಮಧುರ ಪ್ರೇಮ ಬೆರೆತಿರುತ್ತೆ ಸ್ನೇಹಿತರೆ. ಅಲ್ಲಿ ಹಣಕ್ಕಾಗಿ ಮಾಡ್ತಾರೆ. ಇಲ್ಲಿ ಹಣ ಇಲ್ಲ, ಟೇಬಲ್ ಇಲ್ಲ, ನಮಸ್ಕಾರ ಇಲ್ಲ. ಆಹಾರ ಇದೆ. ಆಹಾರ ಅದ್ಭುತವಾಗಿರುತ್ತೆ. ನಮಗಾಗಿ ಮಾಡಿದ್ದು ಇಲ್ಲಿ, ಹಣಕ್ಕಾಗಿ ಮಾಡಿದ್ದು ಅಲ್ಲಿ. ಅಲ್ಲಿ ಎಲ್ರಿಗೂ ಮಾಡಿದ್ದು. ಮನೆಯಲ್ಲಿ ನಮಗಾಗಿಯೇ ಮಾಡಿದ್ದು ತಾಯಿ. ತಾಯಿ ಮಾಡಿದ ಊಟದಲ್ಲಿ ಮಧುರ ಪ್ರೇಮವೇ ತುಂಬಿರುತ್ತೆ. ಅದಕ್ಕೆ ಬೆಲೆ ಕಟ್ಟುವುದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇದು ಗೊತ್ತಿದ್ರೆ ತಾಯಿ ಮಾಡಿದ ಅಡುಗೆ ರುಚಿ, ಗೊತ್ತಿಲ್ಲದೆ ಇದ್ರೆ ಅಲ್ಲಿಯ ಊಟ ರುಚಿ. ಇದನ್ನು ಮಧುರ ಭಾವ ಗೊತ್ತು ಹಚ್ಚುತ್ತೆ. ಯಾವುದ್ರಲ್ಲಿ ಸವಿ ಇದೆ ಅನ್ನೋದಕ್ಕೆ ಉದಾಹರಣೆ, ಸಣ್ಣ ಮಕ್ಕಳು ಅವರ ತಾಯಿ ಊಟ ಮಾಡಿಸಿದ್ರೆ ಊಟ ಮಾಡ್ತವೆ. ಹೊರಗಿನವರು ಊಟ ಮಾಡಿಸಲು ಶುರು ಮಾಡಿದ್ರೆ ಅವು ತಿನ್ನೋದೇ ಇಲ್ಲ ಸ್ನೇಹಿತರೆ.
ಆ ಮಕ್ಕಳಿಗೆ ಗೊತ್ತಿದೆ ಯಾವ ಕೈಯಲ್ಲಿ ಏನಿದೆ ಅಂತ, ನೇರವಾಗಿ ಗೊತ್ತಾಗುತ್ತೆ ಭಾವ ಹೇಗಿದೆ ಅಂತ. ಒಳ್ಳೆ ಆಹಾರ ಮಾಡಿ ತಂದು ಕಾಟಾಚಾರಕ್ಕೆ ಬಿಸಾಡಿದ್ರೆ ಆ ಊಟ ಎಷ್ಟೇ ಒಳ್ಳೇದಿರಲಿ ಅದು ಖಂಡಿತ ರುಚಿಸೋದಿಲ್ಲ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಚಲನೆಯಲ್ಲಿ ಪ್ರೇಮ ವ್ಯಕ್ತವಾಗಬೇಕು, ಆಗ ಸಂತೋಷವಾಗುತ್ತೆ. ಪ್ರೇಮ ಇದ್ರೆ ಸಂತೋಷದ ಬದುಕು, ಪ್ರೇಮ ಬತ್ತಿದ್ರೆ ಆನಂದ ಮರೆಯಾಯಿತು. ಆದ್ರಿಂದ ನಾವು ಪ್ರೇಮವನ್ನ ಕಾಪಾಡಿಕೊಳ್ಬೇಕು, ಪ್ರೇಮಕ್ಕೆ ಮಹತ್ವ ನೀಡಿ ಬದುಕೋದನ್ನ ಕಲಿಬೇಕು. ಏನನ್ನ ಪ್ರೀತಿಸಬೇಕು ಅನ್ನೋದಕ್ಕೆ ಸಂತರು ಶರಣರು ಹೇಳ್ತಾರೆ, ಯಾವುದು ಶಾಶ್ವತವಾಗಿ ಉಳಿಯುತ್ತದೆಯೋ ಅದನ್ನು, ಯಾವುದು ಅತ್ಯಂತ ಪವಿತ್ರವೋ ಅದನ್ನು, ಯಾವುದು ವ್ಯಾಪಕವೋ ಅದನ್ನು ನಾವು ಪ್ರೀತಿಸಬೇಕು. ಆದರೆ ಪ್ರೇಮ ಮೋಹ ರೂಪ ತಾಳ್ಬಾರ್ದು, ಪ್ರೇಮದಲ್ಲಿ ಕಾಮ ತುಂಬಿರಬಾರ್ದು, ಪ್ರೇಮ ಶುದ್ಧ ಮಾಧುರ್ಯ ಇರಬೇಕು. ಇಂತಹ ಪ್ರೇಮವೇ ದೇವ ಪ್ರೇಮ ಅಂತ ಕರೆಸಿಕೊಳ್ಳುತ್ತೆ ಸ್ನೇಹಿತರೆ. ಪ್ರೇಮದಲ್ಲಿ ಎರಡು ವಿಧ, ಲೌಕಿಕ ಪ್ರೇಮ ಮತ್ತು ಆಂತರಿಕ ಪ್ರೇಮ. ಲೌಕಿಕ ಪ್ರೇಮ ಅಂದರೆ ವ್ಯವಹಾರ ಪ್ರೇಮ, ಇದರಲ್ಲಿ ನಿರೀಕ್ಷೆ ಇರುತ್ತೆ. ಸಹಜ ಪ್ರೇಮವೇ ಅಲೌಕಿಕ. ಸಹಜ ಪ್ರೇಮದಲ್ಲಿ ಆನಂದ ಉಂಟಾಗುತ್ತೆ. ರೈತ ಒಂದು ಪ್ರಾಣಿನ ಮುದ್ದಿಂದ ಸಾಕಿದ ಅಂದರೆ ಮುಂದೆ ಅದರಿಂದ ಬರುವ ಆದಾಯ ಕಾರಣ. ಇದು ಲೌಕಿಕ ಪ್ರೇಮ. ಆದ್ರಿಂದ ಸಹಜ ಪ್ರೇಮವನ್ನ ನಾವು ಬೆಳೆಸ್ಕೋಬೇಕು. ಸಹಜ ಪ್ರೇಮದಲ್ಲಿ ಯಾವುದೇ ಒಂದು ಉದ್ದೇಶ ಇರೋದಿಲ್ಲ, ಅದರಲ್ಲಿ ಬರೀ ಸಂತೋಷ ತುಂಬಿಕೊಂಡಿರುತ್ತೆ. ಆದ್ರಿಂದ ಸಹಜ ಪ್ರೇಮವನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಅಲ್ವೇ ಸ್ನೇಹಿತರೆ? ಏನಂತೀರಾ ಸ್ನೇಹಿತರೆ? ಎಷ್ಟೊಂದು ಸುಂದರವಾದ ಹಾಗೂ ಉಪಯುಕ್ತವಾದ ಮಾಹಿತಿಯನ್ನ ಲೇಖಕರು ಹಾಗೂ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ ಎಂ.ಪಿ. ಜ್ಞಾನೇಶ್ ಅವರು ಇವತ್ತಿನ ಈ ಸಂಚಿಕೆ ಮೂಲಕ ಪ್ರೇಮದ ಮಹತ್ವ ಎಂಬ ಲೇಖನದ ಮೂಲಕ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ನಿಜವಾಗಿಯೂ ಅನಂತಾನಂತ ಧನ್ಯವಾದವನ್ನ ಅರ್ಪಿಸುತ್ತಾ ಈ ಸಂಚಿಕೆನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ಒಂದು ಸುಂದರವಾದ ಹಾಗೂ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ನನ್ನ ಪಾಡ್ಕಾಸ್ಟ್ ಅನ್ನ ಫಾಲೋ ಕೂಡ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.